IVF ನಲ್ಲಿನೂ ಏನಿದೆ ಅಲ್ಲಿ ಮತ್ತು ಒಂದು ಬೇರೆನೇ ಕತೆ ಇದೆ. ನಿಮ್ದು ವೀರ್ಯ ತಗೊಳ್ತಾರೆ, ಶ್ರೀಮತಿಯವ್ರದ್ದು ಹೇಗೆ ತಗೋತಾರೆ ಒಂದು ಆಪ್ಷನ್, ಅದು ಸ್ಟಿಲ್ ನಿಮ್ದೇ. ಒಂದ್ ಕಡೆ ವೈಫ್ ಹೇಗ್ ಚೆನ್ನಾಗಿರುತ್ತೆ, ಹಸ್ಬೆಂಡ್ ವೀರ್ಯ ಚೆನ್ನಾಗಿಲ್ಲ, ನೋಡಮ್ಮ ಒಂದು ಡೋನರ್ದು ವೀರ್ಯ ತಗೋತೀವಿ, ಹೇಗ್ ನಿಮ್ದು ಇರುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಏನಿರುತ್ತೆ ಅಂದ್ರೆ ಇಬ್ರದ್ದು ಇರಲ್ಲ. ಡೋನರ್ದೇ ಹೇಗಿರುತ್ತೆ, ಡೋನರ್ದೇ ಸ್ಪರ್ಮ್ ಇರುತ್ತೆ, ಬರೀ ಅದು ಫರ್ಟಿಲೈಸ್ ಮಾಡಿಬಿಟ್ಟು ನಿಮ್ಮ ಹೋಮ್ ನಲ್ಲಿ ಅಥವಾ ಇದರಲ್ಲಿ ಬಿಡ್ತಾರೆ. ಗರ್ಭಧಾರಣೆ ಆಗ್ಬಿಟ್ಟು ಮಕ್ಕಳಾಗ್ತಾ ಇದೆ, ಬಟ್ ಅದು ಯಾರ್ದಂತ ಯಾರಿಗೂ ಗೊತ್ತಿಲ್ಲ. ಈ ಕಡೆ ಸ್ಪರ್ಮ್ ಡೊನೇಟ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಸಮಸ್ಯೆ ಆಗ್ತಿಲ್ಲ, ಗಂಡದ್ದು ಕೂಡ ಕೆಲವೊಂದ್ಸಲ ಆಗ್ತಾ ಇಲ್ಲ. ಆ ಕಡೆ ಹೆಂಡತಿದು ಸೂಟ್ ಆಗಲ್ಲ, ಸೊ ಇನ್ಯಾರ್ದೋ ಸ್ಪರ್ಮ್ ತಗೊಂಡು ಇನ್ಯಾರ್ದೋ ಎಗ್ ತಗೊಂಡು ನೀವು ನಿಮ್ಮ ಗರ್ಭನಲ್ಲಿ ಇಟ್ಕೊಂಡು ಮಗು ಆಯ್ತು. ಆಮೇಲೆ ಎಲ್ಲಕ್ಕಿಂತ ದೊಡ್ಡ ಸೋಷಿಯಲ್ ಎಂಬ್ಯಾರೆಸ್ಮೆಂಟ್ ಏನಾಗುತ್ತೆ ಅಂದ್ರೆ, ಮಕ್ಕಳು ಹುಟ್ಟುತ್ತೆ, ಅದು ಈಗ ಇವ್ರು ನೋಡಕ್ಕೆ ಇವ್ರ ಕಲರು ಆ ಕಲರ್ ಒಂದ್ಸತಿ ಮ್ಯಾಚ್ ಆಗಲ್ಲ, ಅದು ಒಂದು ಸೇಮ್ ಫೀಲಿಂಗ್. ಮತ್ತೆ ಅಯ್ಯೋ ಯಾರ್ದಿದೇನೋ ಏನೋ ನಂತರನೂ ಇಲ್ವಲ್ಲ, ಅವ್ರ ತರನೂ ಇಲ್ವಲ್ಲ, ಹೆಂಡತಿ ಮೇಲೆ ಮತ್ತಷ್ಟು ಡೌಟು, ಇವನ್ ಮೇಲೆ ಡೌಟು, ಏನೋ ಒಂದು. ಈಗ ನೀವ್ ಹೇಳಿದ್ರೆ ಬೇಗ